ಗುಡ್ ಮಾರ್ನಿಂಗ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಹೆಂಗಿದಲ್ರು, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ, ಮಸ್ತಿದ್ರ ಅಂತ ಅಂದ್ಕೊಂಡಿನಿ. ಸೊ ನಾ ಇವಾಗ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಕಾಶಿ ವಾರಾಣಸಿ ಒಳಗಿದ್ದೀನಿ, ಬನಾರಸ್ನಾಗ. ಸೊ ಇಲ್ಲಿ 2 days ಇರಬೇಕು. 23rd ಇವತ್ತು ಡೇಟ್. ಸೊ 25th ನಮ್ಮದು ಟ್ರೈನ್ ಇರೋದು ವಾಪಸ್ ಕೊಪ್ಪಳಕ್ಕೆ. ಸೊ ನಾವು ಇಲ್ಲಿ ರೂಮ್ನಾಗಿದ್ದೀವಿ, ಇದು ನಮ್ಮ ರೂಮು. ಸೊ 2 daysಗೆ ಇಷ್ಟು ಚಲೋ ಐತೆ. 2 bed ಇದು ರೂಮು. ಸೊ ಎಲ್ಲ ಮಸ್ತ್ ಐತೆ. ಸೊ 2400ಗೆ ಈ ರೂಮ್ ನಮ್ಗೆ 2 days ಸಿಕ್ತು. ಆ್ಯಕ್ಚುಲಿ 3500 ಅಥವಾ 2500 ಎಲ್ಲ ಇತ್ತು. ಅವರು ಡಿಸ್ಕೌಂಟ್ ಮಾಡಿ ನಮಗೆ ಈ ರೂಮ್ ಕೊಟ್ಟರು. ಬಟ್ ನಾಟ್ ಬ್ಯಾಡ್, ಅಷ್ಟು ಏನು ಲಕ್ಸುರಿ ಇಲ್ಲ. ಅಷ್ಟು ನೀವು ತಿಳ್ಕೊಬೋದು, ಇದಿಷ್ಟು ದೊಡ್ಡದು ಅಂದ್ಕೊಂಡ್ರಲ್ಲ, ಇದೇನು ಅಷ್ಟು ಚಲೋ ಲಕ್ಸುರಿ ಇಲ್ಲ. ಯಾಕಂದರೆ ಇಲ್ಲೆಲ್ಲ ಸ್ವಲ್ಪ ಧೂಳ ಇದೆ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಅದ. ಇದು ಒಂದು ಬಾತ್ರೂಮ್ ಟಾಯ್ಲೆಟ್ ಜಾಯಿಂಟ್. ಅದು 5 ಸೈಡ್ ಡೋರ್ ಓಪನ್ ಆಗೋದು ನೋಡ್ರಿ. ಅದ ಹಿಂಗೈತೆ. ಆಮೇಲೆ ಇಲ್ಲಿಂದ ಈ ಸೈಡ್ ರೋಡ್, ಅದು ಮೇನ್ ರೋಡ್ ಅದ. ನಮ್ದು ಇದು ಬಾಲ್ಕನಿ 3rd ಫ್ಲೋರ್ನಾಗಿದ್ದೀವಿ. ನಾವಿರೋದು ಆ್ಯಕ್ಚುಲಿ 3rd ಫ್ಲೋರ್ನಾಗ. ಇವಾಗ ಎಲ್ಲ ಹೊಂಟಿವಪ್ಪ ಅಂದ್ರೆ ಕಾಶಿ ಒಳಗೆ ಸ್ನಾನ ಮಾಡ್ಲಿಕ್ಕೆ ಹೊಂಟಿವಿ. ಎಲ್ಲ ಬ್ಯಾಗ್ ರೆಡಿ ಮಾಡ್ಕೊಂಡಿವಿ. ಅಣ್ಣ ನಡಿ ಅಣ್ಣ. ಸೊ ಬರ್ರಿ, ನಾ ಸೀದಾ ಹೋಗಿ ಕಾಶಿ ಒಳಗೆ ಹೋಗೇ ಸಿಗ್ತೀನಂತ. ಜೈ ಶ್ರೀರಾಮ್. ಇವಾಗ ನಾವು ಎಲ್ಲಿ ಬಂದೀವಪ್ಪ ಅಂದ್ರೆ ಕಾಶಿ ಗುಡಿ ಕಡೆ ಹೊಂಟೀವಿ. ಮೇನ್ ಗುಡಿ ಏನದಲ್ಲ ಅಲ್ಲಿ ಹೊಂಟೀವಿ. ಆ್ಯಂಡ್ ನಾವು ರೂಮಿಂದ ಇಲ್ಲಿ ಕಾಶಿ ಗುಡಿವರೆಗೂ ಬಂದ್ವಿ. ಈ ರೀತಿ ಎದುರಿಗೆ ಆಟೋ ಕಾಣ್ಲಿಕ್ಕತ್ತವಲ್ಲ, ಈ ರೀತಿ ಆಟೋ ಒಳಗೆ ಬಿಡ್ತಾರೆ ನಿಮ್ಗೆ ಕಾಶಿ ಗುಡಿಗೆ. 20 rupees ತೊಗೋತಾರೆ. ನೀವು ಎಲ್ಲಿಂದ ಹತ್ತುತ್ತೀರ ಅಲ್ಲಿ ಕಾಶಿ ಗುಡಿ, ಒಬ್ಬ ಸೀಟ್ ಪರ್ ಒಬ್ರಿಗೆ 20 ರೂಪಾಯಿ. ಅಲ್ಲಿಂದ ನಿಮ್ಮ ರೂಮಿಂದ ಇಲ್ಲಿ ಕಾಶಿ ಗುಡಿ ಬಿಡಂದ್ರೆ ಬಿಡ್ತಾರೆ. ಸೊ ನಿಮಗೆ ಅಲ್ಲಿಂದ 1 kilometer ನಡ್ಕೊತ ಹೋಗ್ಬೇಕು. ಅರೌಂಡ್ 1 kilometer ಆಗುತ್ತೆ. ನೀವು ಎಲ್ಲಿ ಆಟೋ ಬಿಡ್ತಾರಲ್ಲ ಎಲ್ಲರಿಗೂ ಅಲ್ಲೇ ಸ್ಟಾಪು. ಅಲ್ಲಿಂದ ನೀವು 1 kilometer, ಮಿನಿಮಮ್ 1 kilometer ಆಗುತ್ತದು. ಒಳಗಡೆ ಹೋಗ್ಬೇಕು ಕಾಶಿ ದರ್ಶನ ಮಾಡ್ಬೇಕಂದ್ರೆ. ಆ್ಯಂಡ್ ನಿಮಗೆ ಇಲ್ಲಿ ನಾಷ್ಟ ಏನಾದರೂ ಮಾಡಿಲ್ಲಪ್ಪ ಅಂತಂದ್ರೆ ಸೈಡಿಗೆ, ಲೆಫ್ಟಿಗೆ, ರೈಟಿಗೆ ಆ ರೀತಿ ಅದು ಅಲ್ಲಿದಾವಲ್ಲ, ಆ ರೀತಿ ಸ್ನ್ಯಾಕ್ಸು ಸಿಗ್ತಾವೆ. ಅಲ್ಲೆಲ್ಲ ಸ್ನ್ಯಾಕ್ಸ್ ಮಾಡಿಕೊಂಡು, ನಾವಂತರೂ ಆ್ಯಕ್ಚುಲಿ ಮಾಡ್ಕೊಂಡಿದ್ವಿ. ಚಲೋ ಬಿಟ್ಟರೆ ತಿಂದ್ಕೊಂಡು ಇವಾಗ ಸದ್ಯ ಕಾಶಿ ಗುಡಿಗೆ ಹೋಗ್ಬಂದು ಬರ್ರಿ. ಕಾಶಿ ಗುಡಿ ನೋಡಿಕೊಂಡು ಆಮೇಲೆ ಅಲ್ಲಿ ಘಾಟ್ ಎಲ್ಲ ಇದಾವಲ್ಲ ಅವನು ನೋಡ್ಕೋಬೋದು. ನಾವು ಸದ್ಯ ಈಗ ಸ್ನಾನ ಮಾಡ್ಬೇಕು. ಆ್ಯಕ್ಚುಲಿ ಇನ್ನೂ ಸ್ನಾನ ಆಗಿದ್ದಿಲ್ಲ. ಸೊ ಕಾಶಿ ಒಳಗೆ ಸ್ನಾನ ಮಾಡ್ಬೇಕಂತೇಳಿ ರೆಡಿಯಾಗಿ ಈಗ ಹೊಂಟೀವಿ ಸೀದಾ ಗಂಗಾ ಒಳಗೆ ಸ್ನಾನ ಮಾಡಲಿಕ್ಕೆ. ನೋಡ್ರಿ ಗಾಯ್ಸ್, ಇಲ್ಲಿ ಬಂದೀವಿ ನಾವು ಅಂದ್ರೆ ಬರ್ರಿ. ಬೋಟಿಂಗ್ ಇದೆ, ಬೋಟಿಂಗ್ ಇದಕ್ಕೆ ಬಂದೀವಿ. ಸೊ ನಮ್ದು ಇನ್ನೂ ಸ್ನಾನ ಆಗಿಲ್ಲ, ಸ್ನಾನ ಮಾಡ್ಬೇಕಿನ್ನ. ನೀರೊಳಗೆ ಗಂಗಾ ಮಾತಾದಾಗ ಸ್ನಾನ ಮಾಡ್ಬೇಕು. ಆ್ಯಂಡ್ ಬೋಟಿಂಗ್ ಅದ, ಬೋಟಿಂಗು ಮಾಡ್ಬೇಕು ಅನ್ಕೊಂಡಿವಿ. ನೋಡೋಣ ಏನಾಗತ್ತಂತ. ಸೊ ಬರೀ ಮುಂದೇನಾಗತ್ತಂತ ತೋರಿಸ್ತಂತ. ಈ ಸೈಡೆಲ್ಲ ನೋಡ್ಕೋರಿ ಕಾಶಿ. ಬಾಬ್ರ ಇದು ನೋಡ್ರಿ ಗೈಸ್, ಮುನ್ಷಿ ಘಾಟ್ ಅಂತೇಳಿ ಇಲ್ಲಿ ಆಟ ಆಡಾಕತ್ತಾರ ನೋಡ್ರಿ ಒಬ್ರು. ಈ ಥರ ಇಲ್ಲಿ ಭಾಳ ಘಾಟ್ ಅದಾವ. ಆಲ್ಮೋಸ್ಟ್ ಭಾಳ ಘಾಟ್ ಇರೋದು ಇದು. ಸೊ ಇದ್ರೊಳಗೆ ಮೇನ್ ಘಾಟ್ ಇರೋದು ಮಣಿಕರ್ಣಿಕಾ ಘಾಟ್ ಅಂತೇಳಿ ಆ ಸೈಡ್. ಸೊ ಮಣಿಕರ್ಣಿಕಾ ಘಾಟ್ ಎದಕ್ಕೆ ಅಂತ ಹೇಳಿದ್ರೆ ನಾನು ಅಲ್ಲಿಗೆ ಹೋದ್ಮೇಲೆ ಹೇಳ್ತಂತ. ಇಲ್ಲಿ ನೋಡ್ರಿ, ಇದು ಮುನ್ಷಿ ಘಾಟ್. ಇಲ್ಲಿ ಭಾಳ ಘಾಟ್ ಅದಾವಲ್ಲ, ಏನೇ ಒಂದೊಂದು. ನೋಡ್ರಿ ಯಪ್ಪ, ಇಷ್ಟು ದೊಡ್ಡ ನೋಡ್ರಿ ಗೈಸ್. ಗೈಸ್, ನೀವು ಕಾಶಿಗೆ ಬರ್ಬೇಕು ಅಂದ್ಕೊಂಡಿರ. ಸೊ ವೇಟ್ ಯಾಕೆ ಮಾಡ್ತೀರಾ ಮತ್ತು? ಸೊ ಕರ್ನಾಟಕದಿಂದ ಒಂದು ಟ್ರೈನ್ ಅದ, ಹುಬ್ಬಳ್ಳಿ ಬನಾರಸ್ ಅಂತಂದು ಹೇಳಿ.
ಆ ಟ್ರೈನಿಗೆ ಬರ್ಬೋದು. ಅದು ವೀಕ್ಲಿ 1 ಡೇ ಟ್ರೈನು. ಫ್ರೈಡೇ ಟ್ರೈನ್ ಬಿಟ್ಟು ಹುಬ್ಳಿಯಿಂದ ಡೈರೆಕ್ಟ್ ಬನಾರಸ್ಸಿಗೆ ಹೋಗುತ್ತೆ ಸಂಡೇ. ಸೊ ಆ ಸಂಡೇ ಮತ್ತು ಈವ್ನಿಂಗ್ ಬಿಟ್ಟು ಅಂದರೆ ನೈಟ್ 8:30ಗೆ ಬಿಟ್ಟು ಮತ್ತು ಟ್ಯೂಸ್ಡೇ ವಾಪಸ್ ಹುಬ್ಳಿಗೆ ಬರುತ್ತೆ. ಸೊ ಈ ಟ್ರೈನಿಂದ ರೂಟ್ ಬಂದು ಹುಬ್ಳಿ, ಗದಗ, ಸೊಲ್ಲಾಪುರಿಂದ ಅದು ಮಹಾರಾಷ್ಟ್ರ ಟಚ್ ಆಗಿ ಮಧ್ಯಪ್ರದೇಶದಿಂದ ಉತ್ತರ ಪ್ರದೇಶ ಬನಾರಸ್ಸಿಗೆ ಹೋಗುತ್ತೆ. ಸೊ ಆ ಟ್ರೈನಿಗೂ ಬರ್ಬೋದು ನೀವೇನಾದರೂ ಇದ್ದರೆ. ಸೊ ಜಲ್ದಿ ಬಂದು ಕಾಶಿನ ವಿಸಿಟ್ ಮಾಡಿರಿ, ಯಾಕಂದರೆ ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾಶಿ ಅದು. ಸೊ ಕಾಶಿಲಿಂದ ನೀವು ಮುಂದೆ ಏನಾದರೂ ಅಯೋಧ್ಯಕ್ಕೆ ಹೋಗ್ಬೋದು ಅಂದರೆ ಹೋಗ್ಬೋದು, ಅದಕ್ಕೇನಿಲ್ಲ. ಸೊ ಭಾಳ ಟ್ರೈನ್ ಇರ್ತಾವೆ, ಬನಾರಸ್ಸಿಂದ ಭಾಳ ಟ್ರೈನ್ ಅದಾವೆ. ನೀವು ಅಯೋಧ್ಯಕ್ಕೆ ಹೋಗ್ಬೇಕಂದ್ರೆ, ರಾಮ ಮಂದಿರ ನೋಡ್ಬೇಕಂದ್ರೆ ಭಾಳ ಟ್ರೈನ್ ಅವ. ಸೊ ಫಸ್ಟ್ ಬನಾರಸ್ಸಿಗೆ ಬನ್ನಿ, ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಳ್ಳಿ. ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ಮುಂದೆ ಪ್ರಯಾಗ್ರಾಜಿಗೂ ಹೋಗಿ ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮ ನೋಡಿಕೊಂಡು ಮುಂದೆ ಅಯೋಧ್ಯಕ್ಕೂ ಹೋಗ್ಬೋದು. ಸಪ್ತ ಸಾಗರದಾಚೆ ಎಲ್ಲೋ ಸುಪ್ತ ಸಾಗರ ಕಾದಿದೆ, ಮೂಳೆಯದಲೆಗಳ ಮೂಕಮಳ್ಮರ ಇಂದು ಎಲ್ಲಿಯೂ ಹಾಯಿತೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ನಾವು ಇವಾಗ ಸ್ನಾನ ಮಾಡಿಕೊಂಡು ಗಂಗಾ ನದಿ ಒಳಗೆ ಸ್ನಾನ ಮಾಡಿಕೊಂಡು ನಾವು ಇವಾಗ ಎಲ್ಲಿ ಬಂದೀವಿ ಅಂತ ಹೇಳಿದ್ರೆ, ಗಂಗಾ ನದಿ ಪೂಜಾ ಆರತಿ ಮಾಡ್ತಾರಲ್ಲ, ಸೊ ಕಾಶಿ ಒಳಗೆ ಫೇಮಸ್ ಇದು ಗಂಗಾ ಆರತಿ. ಅದು ಮಾಡೋ ಪ್ಲೇಸ್ ಇದೆ. ಇಲ್ಲಿ ನೋಡ್ರದ ಎಲ್ಲ ತಯಾರಿ ನಡೆಸ್ಯಾರ ಆಲ್ರೆಡಿ. ಇಲ್ಲಿ ನೋಡ್ದ ಚೇರ್ ಹಾಕ್ಯಾರ, ಇಲ್ಲೆಲ್ಲ ಇದಿರ್ತಾರ. ಇಲ್ಲಿ ನೋಡ್ರಿ, ಇದು ಗಂಗಾ ಆರತಿಗೆ. ಅದು ಈವ್ನಿಂಗ್ ನೈಟ್ ಇರುತ್ತೆ, ಸಾಯಂಕಾಲ. ಅದರದ್ದೆಲ್ಲ ತಯಾರಿ ಇವಾಗ ಮಾಡ್ಕೊಂಬಿಡ್ತಾರೆ. ಸೊ ಇವಾಗೇನೋ ದರ್ಶನ ಮಾಡ್ಬೇಕು, ದರ್ಶನ ಮಾಡಿಲ್ಲ. ಆ ಸೈಡ್ ಐತಂತ ದರ್ಶನ, ಅಲ್ಲಿ ವೈಟ್ ಕಲರ್ ಕಾಣಿಸುತ್ತಲ್ಲ ಅದು ಅಲ್ಲಿ ಅದ ಗುಡಿ, ಆ ಸೈಡ್ ಹೋಗ್ಬೇಕು. ನೋಡ್ತೀನಿ ಬರ್ರಿ, ಗಂಗಾ ಆರತಿ ತೋರಿಸ್ತೀನಿ ಆದ್ರೆ. ಸೊ ಗಾಯ್ಸ್, ನಾವು ಇವಾಗ ಮಂದಿರ ಕಡೆ ಹೊಂಟೀವಿ, ಕಾಶಿ ವಿಶ್ವನಾಥ್ ಮಂದಿರ. ಅದ್ರೊಳಗೆ ಫೋನು ಏನೂ ಅಲೌವ್ ಇಲ್ಲ, ಫೋನು ಕ್ಯಾಮ್ರಾ ಬ್ಯಾಗ್ ಏನೂ अलाउ ಇಲ್ಲ. चप्पल रख दीजिए, सामने चेक कर रहे हैं. मंदिर का फ्री लॉकर है, ये चीजें मंदिर में अलाउड नहीं है. ಅಲ್ಲಿ ಹೊಂಟ್ರಲ್ಲ ಸರಿ बाबू नो अलाउड. चेकिंग पॉइंट बाबू, लेडीज चेकिंग. हाँ वहाँ पे वो बुला के लेके जा रहे हैं, वहाँ है. ಸೊ ನೋಡಿದ್ರಲ್ಲ ಇವಾಗ ಚಪ್ಪಲ್ ಬ್ಯಾಗ್ ಏನೂ ಅಲೌವ್ ಇಲ್ಲ, ಲಾಕರ್ ರೂಮು. ಸೊ ಚಪ್ಪಲ್ ಬ್ಯಾಗ್ ಎಲ್ಲ ಇಲ್ಲೇ ಇಟ್ಬೇಕು. ಬಾ ಅಲ್ಲಿ ಲಾಕರ್ ಇಟ್ಟೆ, ಚಾವಿ ತಗೊಂಬಿಡು, ಬ್ಯಾಗ್ ನೀನೇ ಹೋಗಿಲ್ಲ ಅಂದ್ರೆ. ಸೊ ಇಲ್ಲೆಲ್ಲ ಸಮೋಸ ಕಚೋರಿ. ಸೊ ಒಳಗಡೆ ಚಪ್ಪಲ್ಲು, ಶೂಸು ಇಲ್ಲಿದಾವಲ್ಲ, ಬ್ಲೂಟೂತು, ಕ್ಯಾಮರಾ ಏನೂ ಅಲವಿಲ್ಲ. ಬ್ಯಾಗು ನೋಡ್ರದ ಇವು ಏನೂ ಅಲವಿಲ್ಲ. ಸೊ ಬರೀ ನಾ ಸೀದಾ ದರ್ಶನ ಆದ್ಮೇಲೆ ಸಿಗ್ತೀನಂತ. ಕಾಶಿ ವಿಶ್ವನಾಥ ದರ್ಶನ ಆಯಿತು, ಅರೌಂಡು 2.5 hours ಆಯಿತು ದರ್ಶನ ಮಾಡಲಿಕ್ಕೆ. ಸೊ ಇವಾಗ ಗಂಗಾ ಆರತಿ ಕಡೆ ಹೊಂಟಿವಿ, ಗಂಗಾ ಆರತಿ ನೋಡಲಿಕ್ಕೆ. ಇಲ್ಲಿ ನೋಡ್ರಲ್ಲ ಬೋಟಿಂಗ್ ಅಂದ್ರೆ ಮಸ್ತ್ ಆಗ್ತದೆ ರಾತ್ರಿ. ಕಾಶಿ ಎಷ್ಟು ಮಸ್ತ್ ಕಾಣಿಸುತ್ತೆ ಗೊತ್ತಾ. ಅಲ್ಲ ಗಂಗಾ ಆರತಿ ಕಡೆ ಹೋಮ. ಅಲ್ಲೇ ಕೂತ ಗಂಗಾ ಹಾಂ, ನಾವು ಆ ಕಡೆಯಿಂದ ಶೋದು ನಾ ಕಡೆ ಎಲ್ಲಿಗೆ
बोटिंग गंगा आरती इधर है क्या हाँ इधर है बाहर अल्ले गंगा आरती 6:30 ನಾ 6:30 ಸೊ ಕರೆಕ್ಟ್ ಟೈಮಿಗೆ ಬಂದೀವಿ ಗಾಯ್ಸ್. ಆಗತ್ತಾ ಇಲ್ಲ ಅನ್ಕೊಂಡಿದ್ದು ಗಂಗಾ ಆರತಿ, ಬಟ್ ಕರೆಕ್ಟ್ ಟೈಮ್ 6:10 ಆಗ್ಯದ. ಗಂಗಾ ಆರತಿ ಮಾಡಿ ನೋಡ್ತೀವಿ, ನಿಮಗೂ ತೋರಿಸ್ತಂತ. ಸೇಟಿವ್ನ ಆಗಿರ ಇಲ್ಲಿ ತಾನ ಅಲ್ಲಿ ಮುಂದೆ ಹೋದ್ಮೇಲೆ ತೋರಿಸ್ತಾನೆ.